ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹುಮ್ನಾಬಾದ್ ಪಟ್ಟಣ ಸುತ್ತಮುತ್ತಲ ನಮ್ಮ ಮತಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಈ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವು. ಅದ್ರ ಹಾಗೆ ಏನಿಗೊತ್ತ ನಮ್ಮ ತಾಲೂಕಾ ಆಡಳಿತ ವತಿಯಿಂದ ನಾವೇನ್ ತಹಸೀಲ್ ಆಫೀಸ್ ನಲ್ಲಿ ಆಚರಣೆ ಮಾಡ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಜೆ ಮಾಡಿ ಮತ್ತೆ ಈ ಸಲ ಒಂದು ರ್ಯಾಲಿ ಮುಖಾಂತರ ಒಂದು ಯಾತ್ರೆ ಮುಖಾಂತರ ಕೂಡ ನಾವು ಇವತ್ತ ಈ ಒಂದು ಜಯಂತ್ಯೋತ್ಸವವನ್ನು ನಾವು ತಹಸೀಲ್ ಆಫೀಸ್ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿವರೆಗೆ ಒಂದು ಶೋಭಾಯಾತ್ರೆ ಮುಖಾಂತರ ಕೂಡ ಆಚರಣೆ ಮಾಡ್ಕೊಂಡು ಬಂದು ಎಲ್ಲರೂ ಕೂಡ ಇವತ್ತು ತಾಲೂಕಾ ಆಡಳಿತ ವತಿಯಿಂದ ಮಾಲಾರ್ಪಣೆ ಮಾಡಿ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೂಡ ಇವತ್ತು ಮಾಲಾರ್ಪಣೆ ಮಾಡಿ ಮತ್ತು ಏನು ಡೊಳ್ಳು ಕುಣಿತ ಇರಬಹುದು, ಡಿಜೆ ಇರಬಹುದು, ಅದರಲ್ಲಿ ಕೂಡ ನಾವೆಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕೂಡ ಸಂತೋಷ ಹಂಚಿಕೊಂಡು ಇವತ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಉತ್ಸವನ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಸುಮಾರು 180 ರಾಷ್ಟ್ರಗಳಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಉತ್ಸವವನ್ನು ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಇವತ್ತ ನೋಡ್ಬಹುದು, ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಸಂವಿಧಾನ ಕೊಟ್ಟಿದಾರ, ಆ ಅನುಗುಣವಾಗಿ ಇವತ್ತು ನಾವು ನೀವೆಲ್ಲರೂ ಯುವಕರಿಗಾಗ್ಲಿ, ಹಿರಿಯರಿಗಾಗ್ಲಿ, ಬಡ ಜನರಿಗಾಗ್ಲಿ, ದೀನ ದಲಿತರಿಗಾಗ್ಲಿ ಒಂದು ಒಳ್ಳೆ ಹುದ್ದೆ, ಒಂದು ಒಳ್ಳೆ ಆಕಾಂಕ್ಷಿ ಕನಸುಗಳನ್ನು ಸರ್ಕಾರ ಆಗ್ತಾ ಇದೆ. ಅದು ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ. ಅದಕ್ಕಾಗಿ ಎಲ್ಲಾ ಕಡೆ ತಾವು ನೋಡ್ಬೋದು, ಒಂದು ಹಬ್ಬದ ವಾತಾವರಣದಲ್ಲಿ ಈ ಒಂದು ಜಯಂತಿ ಉತ್ಸವ ಒಂದೇ ಸಮಾಜ ಧರ್ಮ ಇಲ್ಲ, ಎಲ್ಲಾ ಸಮಾಜ ಧರ್ಮದವರು ಸೇರಿ ಈ ಒಂದು ಜಯಂತಿ ಉತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಂತೆ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕನಾಗಿ ಸಮಸ್ತ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ತಮ್ಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ತಾವೆಲ್ಲ ನೋಡ್ತಿದ್ದ ಹಾಗೆ ನಮ್ಮ ಒಂದು ಒಳಖಂಡಿ ಗ್ರಾಮ, ಒಂದು ಚಿಕ್ಕ ಗ್ರಾಮ ಆದ್ರೂ ಕೂಡ ಅಲ್ಲಿನ ಮಹಾಜನತೆ ಒಂದು ಆಶಯ ಏನಿತ್ತು ಅಂತಂದ್ರೆ ಅಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಬಹಳ ವರ್ಷಗಳಿಂದ ಕನಸಿತ್ತು. ಆದ್ರೆ ಇವತ್ತೆಲ್ಲ ಸಮಸ್ತ ಗ್ರಾಮಸ್ಥರು ಸೇರಿ ಇವತ್ತು ಭವ್ಯವಾದಂತ ಮೆರವಣಿಗೆ ಮುಖಾಂತರ ಏನ್ IB ಕ್ರಾಸ್ ನಿಂದ ಇವತ್ತು ಪ್ರಾರಂಭ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿವರೆಗೆ, ಇಲ್ಲಿಂದ ಮತ್ತೆ ಅವ್ರ ಒಳಕಿಂಡಿವರೆಗೆ ಇವತ್ತು ಆ ಒಂದು ಮೂರ್ತಿಯ ಮೆರವಣಿಗೆ ಕೂಡ ಇತ್ತು. ಅದನ್ನು ಕೂಡ ಇವತ್ತ ಒಳಕಿಂಡಿ ಗ್ರಾಮದಲ್ಲಿ ಇವತ್ತು ಮೂರ್ತಿ ಸ್ಥಾಪನೆ ಮಾಡಿ ಮತ್ತು ಉಳಿದ ಕಾಮಗಾರಿಗಳನ್ನು ಎಲ್ಲ ಮುಗಿಸಿ ಒಂದು ಭವ್ಯವಾದಂತ ಒಂದು ಬಹಳ ಒಳ್ಳೆ ರೀತಿಯಿಂದ ಒಂದು ಕಾರ್ಯಕ್ರಮ ಕೂಡ ನಾವು ನೀವೆಲ್ಲರೂ ಒಳಕಿಂಡಿ ಗ್ರಾಮದಲ್ಲಿ ಏನು ಒಂದು ಮೂರ್ತಿ ಅನಾವರಣದ ಕಾರ್ಯಕ್ರಮ ಕೂಡ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.